ಸೊ ರಚಿತಾ ರಾಮ್ ಅವ್ರದ್ದು ಒರಿಜಿನಲ್ ದಾಂಪತ್ಯ ಜೀವನ ಆದವಾಗ ನೋಡೋದು. ಅಂದರೆ ದಾಂಪತ್ಯ ಜೀವನನೇ ನೋಡ್ಬೇಕಾ ನೀವು? ಅದು ಅಲೋ ಇಲ್ಲ ಇನ್ನು ಕರ್ನಾಟಕದಲ್ಲಿ. ಅಲ್ಲ ದಾಂಪತ್ಯ ಜೀವನ ನೋಡ್ಬೇಕು, ನನಗೆ ಶಾಕ್ ಆಗ. ಗೀತದಲ್ಲಿ ಶರಣ್ ಅವರು ನಿಮ್ಮ ಸ್ನೇಹಿತರ ಪಾತ್ರ ಮಾಡಿದ್ರು, ಮಾವ ಮಾಡಿದ್ರು. ಇವತ್ತು ಸಂಜೆ ಬಿಟ್ಸ್ ಪಾರ್ಟ್ 2 ಜೊತೆಯಲ್ಲಿ ಚೂಮತ್ ಕಾಂಪಿಟೇಟರ್ ದಡ್ಡ ನಮ್ಮ ಭಾಷೆ ಸಿನಿಮಾಗಳು ನಮ್ಗೆ ಯಾವತ್ತೂ ಕಾಂಪಿಟೇಷನ್ ಆಗುತ್ತೆ. ಬೇರೆ ಭಾಷೆ ಬಂದು ಇಲ್ಲಿ ನಮ್ಮ ಜನ ಆ ಸಿನಿಮಾಗಳನ್ನ ತಂದು ಹಾಕ್ತಾರಲ್ಲ, ಅದು ದಟ್ ಇಸ್ ಕಾಲ್ಡ್ ಕಾಂಪಿಟೇಷನ್. ನಾವೆಲ್ಲ ಒಂದೇ ಕಣಪ್ಪ. ಶರಣ ಒಂದು 150 ಸಿನಿಮಾ ಮಾಡೋರೆ, ನಾನು ಬರಲ್ಲ. ಅದನ್ನು ನೋಡಿ ನಮ್ದು ನೋಡಿ. ಹೌದು, ನಮ್ಮ ಕಡೆಯಿಂದ ಎಲ್ಲ ರಿಲೀಸ್ ಆಗ್ತಿರುವಂಥ ಎಲ್ಲ ಕನ್ನಡ ಸಿನಿಮಾಗಳು ಸರ್ವೇ ಜನ ಸುಖಿನೋ ಭವಂತು. ವಿ ವಿಶ್ ಆಲ್ ದಿ ಬೆಸ್ಟ್ ಅಂತ. ಮೇಡಮ್, ಸಂಜು ಎಕ್ಸ್ ಗೀತ ಆ ಸಿನಿಮಾ ಮ್ಯೂಸಿಕಲ್ ಹಿಟ್, ಒಂದು ಹಾಡು ಎವರ್ ಗ್ರೀನ್ ಸಾಂಗ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಯಾವ ಸಾಂಗ್? ನನಗೆ ಇವತ್ತು ರಿಲೀಸ್ ಆಗ್ತಿರುವಂಥ ಹಾಡು ನಡಿ ನಡಿ ಎಂದು, ಹೀಗೆ ಹಾಡು ತುಂಬಾ ಇಷ್ಟ ನನಗೆ. ಇಟ್ಸ್ ಮೆಂಟ್ ಫಾರ್ ಕಪಲ್ಸ್ ಆ್ಯಕ್ಚುಲಿ. ಸೊ ಅದ್ರ ಕಂಪೋಸಿಷನ್ ಮತ್ತು ಲಿರಿಕ್ಸ್ ನನಗೆ ತುಂಬಾ ಇಷ್ಟ. ಶ್ರೀಧರ್ ಸರ್ಗೆ ಹಾಗೆ ಕವಿರಾಜ್ ಸರ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕವಿ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಅದ್ಭುತವಾಗಿ ಲಿರಿಕ್ಸ್ ಬರೀತಾರೆ. ಸೊ ಆ ಹಾಡು ಇಷ್ಟ. ಅದಾದಮೇಲೆ ನೀವು ಹೇಳಿದ್ರಿ ಗೊತ್ತಾ, ಗಿಟಾರ್ ಮಳೆಯಂತೆ, ಆ ಹಾಡು ತುಂಬ ಇಷ್ಟ. ಮೇಡಮ್, ಫಸ್ಟ್ ಟೈಮು ನೀವು ಸಂಜು ಎಕ್ಸ್ ಗೀತ 2ಗೆ ಸೆಲೆಕ್ಟ್ ಆಗಿರೋದಾಗ ನಿಮ್ಮ ಫೀಲ್ ಹೇಗಿತ್ತು? ಅಂದರೆ ಪಾರ್ಟ್ 1 ಬಂದು ಫುಲ್ ಹಿಟ್ಟು, ಸೊ ಸಾಂಗ್ಸ್ ಎಲ್ಲ ತುಂಬ ಸೂಪರ್ ಆಗಿತ್ತು. ಸೊ ಇದ್ರ ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿಲ್ಲ, ನನಗೆ ಅನಿಸಿದ್ದು ಇಲ್ಲ, ಚೆನ್ನಾಗಿ ಮಾಡಬೇಕು ಈ ಸಿನಿಮಾ, ಈ ಪಾತ್ರ ತುಂಬ ಚೆನ್ನಾಗಿ ಮಾಡಬೇಕು. ಬಿಕಾಸ್ ಅದೇ ನಾನು ಹೇಳ್ದಂಗೆ ಫಸ್ಟ್ ಸಿನಿಮಾ ಈ ಸಿನಿಮಾ ಅದ್ರ ಕಂಟಿನ್ಯೂಟಿನೇ ಅಲ್ಲ. ಇಟ್ಸ್ ಓನ್ಲಿ ದ ಟೈಟಲ್ನ ರೀಟೈನ್ ಮಾಡ್ಕೊಂಡಿದ್ದಾರೆ ಹೊರತು ಯಾವ ಪಾತ್ರ ಕೂಡ ಅದರ ಕಂಟಿನ್ಯೂಯೇಷನ್ ಇಲ್ಲ. ಸೊ ನಾ ಆವಾಗಲೇ ಹೇಳ್ತಿದ್ದೀನಿ, ಯಾವತ್ತೂ ಕಂಪೇರ್ ಮಾಡೋದಕ್ಕೆ ಹೋಗ್ಬಿಡಿ. ಟ್ರೀಟ್ ಇಟ್ ಆ್ಯಸ್ ಅ ಫ್ರೆಶ್ ಒನ್. ಹೊಸದಾಗಿ ನೋಡ್ತಿದ್ದೀವಿ ಸಿನಿಮಾ, ಹೊಸ ಕಾಂಬಿನೇಷನ್. ದಿಸ್ ಇಸ್ ಆಬ್ವಿಯಸ್ಲಿ ನಮ್ಮಿಬ್ರದ್ದು ಫಸ್ಟ್ ಕಾಂಬಿನೇಷನ್ ಆಗಿರೋದ್ರಿಂದ ಅದನ್ನು ಹಾಗೆ ಟ್ರೀಟ್ ಮಾಡಿದ್ರೆ ಉತ್ತಮ ಅಂತ. ಓಕೆ, ಈಗ ಸಂಜು ಮತ್ತು ಗೀತಾದಲ್ಲಿ 10 ವರ್ಷದ ದಾಂಪತ್ಯ ಜೀವನ ತೋರ್ಸೋಕೆ ಹೊರಟಿದ್ದೀವಿ ಅಂತ ಡೈರೆಕ್ಟ್ ಆಲ್ರೆಡಿ ಹೇಳಿದ್ರು. ಸೊ ರಚಿತಾ ರಾಮ್ ಅವ್ರದ್ದು ಒರಿಜಿನಲ್ ದಾಂಪತ್ಯ ಜೀವನ ಆದವಾಗ ನೋಡೋದು. ಅಂದರೆ ದಾಂಪತ್ಯ ಜೀವನನೇ ನೋಡ್ಬೇಕಾ ನೀವು? ಅದು ಅಲೋ ಇಲ್ಲ ಇನ್ನು ಕರ್ನಾಟಕದಲ್ಲಿ. ಅಲ್ಲ ದಾಂಪತ್ಯ ಜೀವನ ನೋಡ್ಬೇಕು, ನನಗೆ ಶಾಕ್ ಆಗ್ಬಿಟ್ಟೆ ನಾನು. ದಾಂಪತ್ಯ ನೋಡಬೇಕು, ಓಕೆ, ದಾಂಪತ್ಯ ಜೀವನನೇ ನೋಡಬೇಕು ಅನ್ನೋ ಆಸೆ. ಸಿಗ್ತಾ ಇರ್ತಾರಲ್ಲ ಸರ್ ಅವಾಗ ಇವೆಂಟ್ಸ್ ಅಲ್ಲಿ, ಹಂಗೆ ನೋಡೋದು. ಅದಕ್ಕೆ ದಾಂಪತ್ಯ ಜೀವನ ಅನ್ನಲ್ಲ. ನಿಮಗೆ ಮದುವೆ ಆಗಿದೆಯಾ? ಸೇಮ್ ಅಲ್ಲೋ, ಅವರು ಪಾಪ ಕೆಲಸ ಮಾಡ್ತಿರ್ತಾರೆ. ಅಲ್ಲ, ನೀವು ಕೆಲಸ ಮಾಡ್ತಿದ್ದೀರಾ ಅಲ್ವಾ, ಹಾಗೆ ನಾನು ಕೆಲಸ ಮಾಡ್ತೀನಿ. ಒಟ್ಟಿಗೆ ಮಾಡ್ಕೊಳ್ಳೋಣ ನೋಡೋಣ. ಎಸ್ ಹಾಂ